ನಾನು ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಮ್ಮ ಸ್ಕೂಲ್ ಹತ್ರ ಹೋಗಿದ್ದೆ. ಸೊ ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್. ನಂಗೆ ಬೆಳಗ್ಗೆನೇ ಮಸ್ತಾಗಿ ರೆಡಿ ಆಗಿಬಿಟ್ಟು ಅದಾದಮೇಲೆ ನಮ್ಮ ಅಂಗಡಿಗೆ ಆರ್ಡರ್ ಇತ್ತು ಅಂತ ಸಮೋಸ ಮಾಡೋಕ್ಕೆ ಹೋದೆ. ಅಲ್ಲೋಗಿ ಸಮೋಸ ಮಾಡಿ ಜಲೇಬಿ ಮಾಡಿ ನಾನು ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡೋಕ್ಕಂತ ನಮ್ಮ ಸ್ಕೂಲ್ ಹತ್ರ ಹೋದೆ. ಎಷ್ಟೋ ವರ್ಷ ಆಮೇಲೆ ನನ್ನ ಸ್ಕೂಲ್ ಹತ್ರ ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಹೋದೆ. ಲಡ್ಡು ತಿನ್ನೋಕ್ಕಂತೂ ಹೋಗಿಲ್ಲ, ಅದನ್ನು ನೋಡೋಕ್ಕೆ ಹೋಗಿದ್ದು. ಆ ಫೀಲೇ ಬೇರೆದಿತ್ತು. ನನಗಂತೂ ನನ್ನ ಚೈಲ್ಡ್ಹುಡ್ ಅಂತೂ ಹೆವಿ ನೆನಪು ಆಯಿತು. ಆ್ಯಂಡ್ ನಿಜವಾಗ್ಲೂ ಸ್ಕೂಲ್ ಲೈಫೇ ಬೆಸ್ಟ್ ಲೈಫ್ ಇರುತ್ತೆ ಲೈಫಲ್ಲಿ. ಸೊ ಅದನ್ನು ಕಳ್ಕೊಬೇಡಿ ಯಾರು. ಆದಷ್ಟು ಸ್ಕೂಲ್ ಲೈಫ್ನ ಎಂಜಾಯ್ ಮಾಡಿ ಆ್ಯಂಡ್ ಅಷ್ಟೇ ಚೆನ್ನಾಗಿ ಮೆಮೊರೀಸ್ ಮಾಡ್ಕೊಳ್ಳಿ ಸ್ಕೂಲಲ್ಲಿ. ಬಿಕಾಸ್ ಆ ಮೆಮೊರೀಸ್ ಯಾವತ್ತೂ ಮಾಡೋಕ್ಕಾಗಲ್ಲ. ಅದಾದಮೇಲೆ ನಾನು ನನ್ನ ಗಾಡಿಗೆ ಒಂದು ಫ್ಲ್ಯಾಗ್ ಹಾಕ್ಬಿಟ್ಟು ನಮ್ಮ ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡಿಬಿಟ್ಟು ಅದಾದಮೇಲೆ ನಮ್ಮ ಏರಿಯಾದಲ್ಲಿ ಯಾರೋ ಶೂ ಕೊಡ್ತೀನಿ ಅಂತಿದ್ರು. ಅದಕ್ಕಂತ ಎಷ್ಟು ಜನ ಬಂದವರಂದರೆ ನೋಡಿ ನೀವೇ. ನಮ್ಮ ಏರಿಯಾ ಇರೋದು, ಅದಕ್ಕೆ ನಾನು ಶೂ ತೊಗೊಳಕ್ಕೆ ಹೋಗಿಲ್ಲ, ಅಲ್ಲಿ ನೋಡೋಕ್ಕೆ ಹೋಗಿದ್ದಿದ್ದು ಬಿಕಾಸ್ ವೀಡಿಯೋ ಮಾಡಬೇಕಿತ್ತು ಅಂತ. ಸೊ ಅಲ್ಲಿ ಎಷ್ಟೋ ಜನ ಬಂದಿದ್ದರು ಆ್ಯಂಡ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋಗಿತ್ತು. ಅರೌಂಡ್ 2 hours ಅಲ್ಲಿ ಟ್ರಾಫಿಕ್ ನಡೀತು. ಅದಾದಮೇಲೆ ಅವ್ರಿಗೆ ಬಂದಿಲ್ಲ ಶೂ ಕೊಡೋರು. ಅದಾದಮೇಲೆ ಪೊಲೀಸವ್ರು ಬಂದರು, ಎಲ್ಲರಿಗೂ ಓಡಿಸಿದ್ರು. ಸೊ ಈ ಥರ ಮಾಡೋರಿಗೆ ಹೇಳೋದು ಏನಂದರೆ, ಎಲ್ಲಾದರೂ ಖಾಲಿ ಪ್ಲೇಸಲ್ಲಿ ಮಾಡಿ. ನೀವು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ನೀವು ಮಾಡಿರೋ ತಪ್ಪು ಅಂತ ಹೇಳ್ತಾ ಇಲ್ಲ. ಎಲ್ಲಾದರೂ ಗ್ರೌಂಡಲ್ಲಿ ಅವರೆಲ್ಸ್ ಖಾಲಿ ಪ್ಲೇಸಲ್ಲಿ ಮಾಡಿ. ಸೊ ದಟ್ ಎಲ್ಲರಿಗೂ ಸಿಗುತ್ತೆ ಶೂಸು ಆ್ಯಂಡ್ ಈ ಥರ ಪ್ರಾಬ್ಲಮ್ ಆಗೋಲ್ಲ. ಬಿಕಾಸ್ ಅಲ್ಲಿ ಎಷ್ಟೊಂದು ಜನ ಬಂದರು, ಆಮೇಲೆ ಟ್ರಾಫಿಕ್ ಆಯಿತು, ಆ್ಯಂಬುಲೆನ್ಸ್ಗೆ ಹೋಗೋಕ್ಕೆ ಕೂಡ ಜಾಗ ಇದ್ದಿಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ನೀವು ಮಾಡಿದ್ದು ಕೆಟ್ಟ ಕೆಲಸ ಅಂತ ಹೇಳ್ತಾ ಇಲ್ಲ, ನೀವು ಮಾಡಿರೋ ಒಳ್ಳೆ ಕೆಲಸನೇ, ಬಟ್ ಖಾಲಿ ಪ್ಲೇಸಲ್ಲಿ ಮಾಡಿ. ಸೊ ಯಾರ್ಯಾರಿಗೆ ಶೂ ಸಿಕ್ಕಿಲ್ಲ ಬೇಜಾರು ಮಾಡ್ಕೋಬೇಡ್ರಿ, ಅವರು ಇನ್ನೊಂದು ರೀಲ್ ಹಾಕೋರೆ ಕೊಟ್ಟೇ ಕೊಡ್ತಾರೆ ಅಂತ. ಸೊ ಅದಕ್ಕೆ ವೆಯ್ಟ್ ಮಾಡಿ. ಸೊ ಬಾಯ್, ಲವ್ ಯು ಆಲ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.